ಕೈಗಾರಿಕೆಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಒಕ್ಕೂಟದ ವತಿಯಿಂದ ದಕ್ಷಿಣ ಭಾರತ ಪ್ರಾಂತೀಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ದೇವನಹಳ್ಳಿಯಲ್ಲಿ ನಿನ್ನೆ ಜರುಗಿತು. ಕೌಶಲ್ಯ ಮತ್ತು ಕೈಗಾರಿಕೆ, ಯುವಜನರ ಅಭಿವೃದ್ಧಿ ಹಾಗೂ ನಾಯಕತ್ವ ಸೇರಿದಂತೆ 10 ಹಲವು ಯೋಜನೆಗಳಿಗೆ ಒತ್ತು ನೀಡುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯುವಕರಿಗೆ ಉದ್ಯೋಗ ಒದಗಿಸುವ ಭಾರತ್ ಉದಯಂ ಸೇವಾ ಕೇಂದ್ರ ಹಾಗೂ ಗ್ರಾಮೀಣ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನ್ಯಾಹನಾ ಫೌಂಡೇಶನ್ ಲೋಕಾರ್ಪಣೆಗೊಂಡವು. ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಸ್ವಾಮೀಜಿಗಳು ಹಾಗೂ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಎಫ್ಐಆರ್ಡಿ ದಕ್ಷಿಣ ರಾಜ್ಯ ಘಟಕದ ನೂತನ ಅಧ್ಯಕ್ಷ ಅರವಿಂದ್, ಎಫ್ಐಆರ್ಡಿ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ವೇಮಗಲ್ ಅಮಾನುಲ್ಲಾ, ಆಂಧ್ರಪ್ರದೇಶ ಕೈಗಾರಿಕಾ ಕಮಿಷನರ್ ಸೂರ್ಯಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅರವಿಂದ್, ನಮ್ಮ ಸಂಸ್ಥೆಯು ಕೈಗಾರಿಕೆ, ಸಾರ್ವಜನಿಕರು ಮತ್ತು ಸರ್ಕಾರದ ಮಧ್ಯೆ ಕೊಂಡಿಯಂತೆ ಕೆಲಸ ಮಾಡುತ್ತದೆ. ಸಣ್ಣ ಕೈಗಾರಿಕೆಗಳ ಉದ್ಯಮಗಳು ಎಂಎಸ್ಎಂಇ, ನವೋದ್ಯಮ ಹಾಗೂ ಇನ್ನಿತರ ಉದ್ಯಮಗಳಿಗೆ ದಾರಿದೀಪವಾಗಲಿದೆ ಎಂದು ಹೇಳಿದರು. ಸೌತ್ ಝೋನ್ ಆಫೀಸ್ ಓಪನ್ ಆಗಿ 8 ಸ್ಟೇಟ್ಗೆ ಈಗ ನಾನು ಡಿವಿಷನಲ್ ಚೇರ್ಮನ್ ಆಗಿ ಪ್ರಮಾಣವಚನ ಇವತ್ತು ಸ್ವೀಕಾರ ಮಾಡ್ತೀನಿ. ನನ್ನ ಜೊತೆ IDC, ITC ಇವರೆಲ್ಲ ತೊಗೊಳ್ತಾ ಇದ್ದಾರೆ. ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಮಿಷನರ್ಸು ಮತ್ತು ಆ ಥರ ಎಲ್ಲ ಒಂದು 10ರಿಂದ 15 ಜನ ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಡಾಕ್ಟರ್ ವೇಮಗಲ್ ಅಮಾನುಲ್ಲಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ದಿವ್ಯಾಂಗರಿಗೆ ಮತ್ತು ಗ್ರಾಮೀಣ ಶಿಕ್ಷಣಕ್ಕೆ ಒತ್ತು ನೀಡುವ ಸಲುವಾಗಿ 2 ಸ್ವಯಂ ಸೇವಾ ಸಂಸ್ಥೆಗಳನ್ನು ಆರಂಭಿಸಿದ್ದೇವೆ ಎಂದು ತಿಳಿಸಿದರು. ಎಲ್ರಿಗೂ ಗೊತ್ತಾಗೋ ಥರ ಪ್ರೆಸೆಂಟೇಷನ್ ಪ್ಲಸ್ ಅದರದ್ದು ಒಂದು ಗ್ರೌಂಡ್ ಲಾಂಚಿಂಗ್. ಇದಕ್ಕೆ ಸುಮಾರು ಜನ ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ಎಲ್ರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೇವೆ. ಇಲ್ಲಿ ಬಂದವರು ಇದ್ರ ಬಗ್ಗೆ ತಿಳ್ಕೊಂಡು ಇನ್ನೂ ಎಲ್ರಿಗೂ ಹೇಳಿ, ಸೊ ಅದರ ಒಂದು ಫೆಸಿಲಿಟೀಸ್ ಏನಿದೆ, ಲಾಭ ಏನಿದೆ ಅದು ಪಡಿಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕಂತ ಕೋರ್ತಾರೆ. ಸೂರ್ಯಪ್ರಕಾಶ್, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸಲು ಕೇಂದ್ರ ಸರ್ಕಾರದ ಭಾಗವಾದ ಎಫ್ಐಆರ್ಡಿ ಸಂಸ್ಥೆ ಸದಾ ಸಿದ್ಧವಾಗಿರುತ್ತದೆ ಎಂದು ಹೇಳಿದರು. ಎಲ್ಲರಿಗೂ ಉಪಯೋಗ ಆಗುವಂಥದ್ದು ನಮ್ಮ ಈ FIRD ಸಂಸ್ಥೆಯಿಂದ ಎಲ್ಲ ಉಪಯೋಗ ಆಗುತ್ತೆ. ಭಾರತ್ ಉದ್ಯಮ ಸೇವಾ ಕೇಂದ್ರ ಅಂತ ಇದೆ, ಅದರಿಂದ ಎಷ್ಟೋ ಜನ ಯುವಕರಿಗೆ ಉದ್ಯೋಗಗಳು ಕಲ್ಪನೆ ಆಗುತ್ತೆ.